ನಮಸ್ಕಾರ ವೀಕ್ಷಕರೇ. ಓಂ ಗಣೇಶಾಯ ನಮಃ. ಇಂದಿನ ಭವಿಷ್ಯ ರಾಶಿಯನ್ನು ಹೇಗಿದೆ ಅಂತ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ಇವತ್ತು ಹುಟ್ಟಿದಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ, ಯಾರ್ಯಾರು ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದಾರೆ, ಅವರಿಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ಭವಿಷ್ಯವಾಣಿಯನ್ನು ತಿಳಿಸೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಉದ್ವೇಗ ಮುಕ್ತವಾಗಿ ಇರಬಹುದು. ಯಾವುದೇ ಆಹ್ವಾನಿಸದ ಅತಿಥಿ ಇಂದು ನಿಮ್ಮ ಮನೆಗೆ ಬರಬಹುದು, ಆದರೆ ಅವರ ಆಗಮನವು ನಿಮಗೆ ಆರ್ಥಿಕ ಪ್ರಯೋಜನವನ್ನು ನೀಡುತ್ತದೆ. ನಿಮ್ಮ ಸಂಗಾತಿಯ ಇಡೀ ದಿನ ನಿಮ್ಮನ್ನು ಕೆಟ್ಟದಾಗಿ ಇವತ್ತು ನೋಡಿಕೊಳ್ಳಲಿದ್ದಾರೆ. ಸಂಗಾತಿಯಿಂದ ನಿಮಗೆ ಒಂಥರ ಬೇಜಾರಿನ ವಾತಾವರಣ ಇದೆ. ಚಿಂತೆಯನ್ನು ಬಿಟ್ಟು ಈ ದಿನವನ್ನು ನಿಮ್ಮ ಜೀವನದ ಅತ್ಯಂತ ಸುಂದರದ ದಿನವನ್ನಾಗಿ ಮಾಡಿ. ಇಂದು ಬಹಳಷ್ಟು ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರಲಿವೆ. ಇದಕ್ಕೆ ತಕ್ಷಣವೇ ಗಮನ ಹರಿಸಿ, ನಿರ್ಲಕ್ಷ್ಯ ಬೇಡ. ನಿಮ್ಮ ವೈವಾಹಿಕ ಜೀವನದಲ್ಲೂ ತುಂಬ ಸಮಸ್ಯೆಗಳು, ಪ್ರೀತಿಯ ಜೀವನದಲ್ಲೂ ತುಂಬ ಸಮಸ್ಯೆಗಳು ಎದುರಾಗುತ್ತವೆ. ಆರೋಗ್ಯದ ದೃಷ್ಟಿಕೋನದಿಂದ ಓಡುವುದು ನಿಮಗೆ ತುಂಬ ಒಳ್ಳೆಯದು. ವ್ಯಾಯಾಮವನ್ನು ಮಾಡಿ. ಈ ದಿನ ನೀವು ಸ್ವಲ್ಪ ಸೋಮಾರಿತನ ಅನುಭವಿಸಿರಿ, ಆದರೆ ಈ ಸೋಮಾರಿತನ ಅನುಭವಿಸಲು ಬೇಡ. ನಿಮ್ಮ ಕೆಲಸವನ್ನು ನಾಳೆ ಮಾಡಬಯಸಿದರೆ ನಷ್ಟ ನಿಮಗೆ ಆಗುವಂಥದ್ದು. ವ್ಯಾಪಾರದಲ್ಲಿ ಹೊಸ ಕೆಲಸ ಮಾಡಲು ಬಯಸಿದರೆ ಈ ಸಮಯ ಉತ್ತಮ, ಆದರೆ ನಿಮಗೆ ಆಲಸ್ಯ ಉಂಟಾಗುತ್ತದೆ. ಇದನ್ನು ಹೋಗಲಾಡಿಸಿ ನೀವು ಒಂದು ಉತ್ತಮ ಸಮಯವನ್ನು ಕೆಲಸದತ್ತ ಮಾಡಲು ಅನುಕೂಲಕರವಾಗಿದೆ. ಅದೃಷ್ಟ ಸಂಖ್ಯೆ 9. ಅದೃಷ್ಟದ ಬಣ್ಣ ನೀಲಿ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರು ಹೆಂಡತಿಯೊಂದಿಗೆ ಕುಟುಂಬದ ಸಮಸ್ಯೆಯನ್ನು ಹಂಚಿಕೊಳ್ಳಿ. ಪೋಷಕರೊಂದಿಗೆ ಸ್ವಲ್ಪ ಸಮಯವನ್ನು ನೀವು ಕಳೆಯಬೇಕು. ನಿಮ್ಮ ಮಕ್ಕಳು ಕೂಡ ಮನೆಯಲ್ಲಿ ಸಂತೋಷವನ್ನುಂಟು ಮಾಡುತ್ತಾರೆ. ಪರಸ್ಪರರೊಂದಿಗೆ ಸ್ವತಂತ್ರವಾಗಿ ಚರ್ಚಿಸಿ. ನೀವು ಇಂದು ಆರ್ಥಿಕ ಲಾಭಗಳನ್ನು ಪಡೆಯುವ ಸಾಧ್ಯತೆ ಇದೆ, ಆದರೆ ನೀವು ದಾನ ಧರ್ಮಗಳನ್ನು ಮಾಡಿದರೆ ಒಳ್ಳೆಯದು. ಮತ್ತು ದೇವಸ್ಥಾನಗಳಿಗೆ ದೇಣಿಗೆಯನ್ನು ಸ್ವಲ್ಪ ಮಟ್ಟಿಗಾದರೂ ನೀಡಿ, ಯಾಕೆಂದರೆ ಅದು ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುವಂಥದ್ದು. ಮಗಳ ಅಥವಾ ಮಗನ ಅನಾರೋಗ್ಯವು ನಿಮ್ಮ ಮನಸ್ಥಿತಿಯನ್ನು ಅಸಮಾಧಾನಗೊಳಿಸುತ್ತದೆ. ಮಗಳು ಅಥವಾ ಮಗ ಕಾಯಿಲೆಯಿಂದ ಹೊರಬರಲು ಮತ್ತು ಕಾಯಿಲೆ ವಿರುದ್ಧ ಹೋರಾಡಲು ಅವರಿಗೆ ಆದಷ್ಟು ಪ್ರೀತಿಯನ್ನು ಮತ್ತು ಆತ್ಮವಿಶ್ವಾಸವನ್ನು ನೀಡಿ. ಪ್ರೀತಿಯ ಶಕ್ತಿಯು ಗಮನಾರ್ಹವಾದ ಗುಣಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಪ್ರೀತಿ ಜೀವನ ಸುಮಧುರವಾಗಿರುತ್ತದೆ. ಮಿತಿಯಿಲ್ಲದೆ ಸೃಜನಶೀಲತೆ ಮತ್ತು ಉತ್ಸಾಹವು ನಿಮ್ಮನ್ನು ಮತ್ತೊಂದು ಪ್ರಯೋಜನಕಾರಿ ದಿನಕ್ಕೆ ಕೊಂಡೊಯ್ಯುತ್ತದೆ. ಇಂದು ನಿಮ್ಮ ಸಂಗಾತಿಯ ಪ್ರೀತಿಯಿಂದ ನಿಮ್ಮ ಜೀವನದ ಎಲ್ಲ ಕಷ್ಟಗಳನ್ನು ನೀವು ಮರೆತು ಬಿಡುತ್ತೀರಿ. ಸ್ನೇಹಿತರೊಂದಿಗೆ ಸಮಯ ಕಳೆಯಲು ಇದು ಉತ್ತಮ ಸಮಯ, ಆದರೆ ಫೋನ್ನಲ್ಲಿ ಹೆಚ್ಚಿನ ಸಂಭಾಷಣೆಗಳು ನಿಮ್ಮ ತಲೆನೋವಿಗೆ ಕಾರಣವಾಗಬಹುದು. ನಿಮ್ಮ ಕೌಟುಂಬಿಕ ಜೀವನ ಸಾಕಷ್ಟು ಸಂತೋಷ ಹಾಗೂ ಖುಷಿಯಿಂದ ತುಂಬಿರುತ್ತದೆ. ಮನೆಯಲ್ಲಿ ಹೊಸ ಸದಸ್ಯರು ಆಗಮಿಸಬಹುದು. ಶಿಕ್ಷಣ ಕ್ಷೇತ್ರದಲ್ಲಿ ಮಿಶ್ರಿತ ಫಲಿತಾಂಶ ಪಡೆಯಬಹುದು. ನಿರೀಕ್ಷಿತ ಮಟ್ಟದಲ್ಲಿ ಯಶಸ್ಸು ಇಲ್ಲ. ಅದೃಷ್ಟ ಸಂಖ್ಯೆ 10. ಅದೃಷ್ಟದ ಬಣ್ಣ ಬಿಳಿ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ನಿಮ್ಮ ಆರೋಗ್ಯವನ್ನು ಸುಧಾರಿಸುವ ವಿಷಯಗಳಲ್ಲಿ ಕೆಲಸ ಮಾಡಲು ಅನುಕೂಲಕರ ದಿನ. ಆದಾಯ ಹೆಚ್ಚಾಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಿಮ್ಮ ಸಂತೋಷವನ್ನು ನಿಮ್ಮ ಹೆತ್ತವರೊಂದಿಗೆ ಹಂಚಿಕೊಳ್ಳಿ. ಒಂಟಿತನ ಮತ್ತು ಖಿನ್ನತೆಯ ಭಾವನೆಯಿಂದ ದೂರವಿದ್ದರೆ ಒಳ್ಳೆಯದು. ಪ್ರತಿದಿನ ಪ್ರೀತಿಯಲ್ಲಿ ಸಿಲುಕುವ ನಿಮ್ಮ ಸ್ವಭಾವವನ್ನು ಬದಲಾಯಿಸಿ. ಕೆಲವು ತುರ್ತು ಅಧಿಕೃತ ಕೆಲಸಗಳಿಂದಾಗಿ ನಿಮ್ಮ ಯೋಜನೆಗಳು ವಿಫಲಗೊಳ್ಳುತ್ತವೆ. ನಿಮ್ಮ ಸಂಗಾತಿಯು ಇಂದು ನಿಮ್ಮ ಅಗತ್ಯಗಳನ್ನು ಪೂರೈಸಲು ನಿರಾಕರಿಸಬಹುದು. ಅದು ಅಂತಿಮವಾಗಿ ನಿಮಗೆ ನಿರಾಶೆಯನ್ನು ಉಂಟು ಮಾಡುತ್ತದೆ. ನಿಮ್ಮ ಹಿಂದಿನ ಕೆಲಸವನ್ನು ನೀವು ಪೂರ್ಣಗೊಳಿಸಿದ ಹೊರತು ಹೊಸದನ್ನು ಪ್ರಾರಂಭಿಸಬೇಡಿ. ಈ ಸಲಹೆಯನ್ನು ಅನುಸರಿಸದಿರುವುದು ನಿಮ್ಮನ್ನು ದೊಡ್ಡ ಮಟ್ಟಕ್ಕೆ ಕರೆದುಕೊಂಡು ಹೋಗುತ್ತದೆ. ನಿಮ್ಮ ಆರೋಗ್ಯ ಉತ್ತಮವಾಗಿ ಇರುತ್ತದೆ. ಸಣ್ಣ ಸಮಸ್ಯೆಗಳನ್ನು ಹೊರತುಪಡಿಸಿ ದೊಡ್ಡ ಸಮಸ್ಯೆ ಸಂಭವಿಸುವ ಯಾವುದೇ ಸಾಧ್ಯತೆ ಇಲ್ಲ. ಪ್ರೀತಿಯ ಸಂಬಂಧಿಗಳಿಗೆ ಈ ದಿನ ಉತ್ತಮ ದಿನ. ಅದೃಷ್ಟ ಸಂಖ್ಯೆ 7. ಅದೃಷ್ಟದ ಬಣ್ಣ ಕಪ್ಪು. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಹೊರಾಂಗಣ ಕ್ರೀಡೆಗಳು ಕಟಕ ಇವರಿಗೆ ಆಕರ್ಷಿಸುತ್ತವೆ. ಧ್ಯಾನ ಮತ್ತು ಯೋಗವು ಲಾಭವನ್ನು ನಿಮ್ಮ ಆರೋಗ್ಯದಲ್ಲಿ ತರುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ನೀವು ಹಣಕಾಸಿನ ಬಗ್ಗೆ ಯೋಚನೆ ಅಥವಾ ವಿಚಾರ ಮಾಡಬಹುದು. ನಿಮ್ಮ ಭವಿಷ್ಯಕ್ಕಾಗಿ ನೀವು ಸಂಪತ್ತನ್ನು ಉಳಿಸುವ ಬಗ್ಗೆ ಚಿಂತಿಸಬಹುದು. ನೀವು ಮಕ್ಕಳೊಂದಿಗೆ ಅಥವಾ ನಿಮಗಿಂತ ಕಡಿಮೆ ಅನುಭವ ಹೊಂದಿರುವವರೊಂದಿಗೆ ತಾಳ್ಮೆಯಿಂದ ಇರಬೇಕು. ನೀವು ಮೊದಲ ನೋಟದಲ್ಲಿ ಪ್ರೀತಿಯಲ್ಲಿ ಇವತ್ತು ಬೀಳಬಹುದು. ಲವ್ ಎಟ್ ಫಸ್ಟ್ ಸೈಟ್ ಆಗುವಂಥ ಚಾನ್ಸಸ್ ಇದೆ. ಇನ್ನು ವಿಷಯಗಳನ್ನು ನಿಮ್ಮ ಪರವಾಗಿ ತೋರುತ್ತಿರುವಂತೆ ಪ್ರಯೋಜನಕಾರಿ ದಿನ. ಯಾವೆಲ್ಲ ವಿಷಯಗಳು ನಿಮ್ಮ ಪರವಾಗಿ ಇರುತ್ತವೆ ಮತ್ತು ನಿಮ್ಮ ಸಂಗಾತಿಯ ಹಳೆಯ ಕ್ಷಣಗಳನ್ನು ನೆನಪಿಸುತ್ತಾರೆ. ಇಂದು ನಿಮ್ಮ ಸ್ನೇಹಿತ ದೊಡ್ಡ ತೊಂದರೆಯಿಂದ ಪಾರಾಗಲು ನಿಮಗೆ ಸಹಾಯ ಮಾಡಬಹುದು. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನೀವು ನಿಕಟತೆಯನ್ನು ಅನುಭವಿಸುವಿರಿ. ನಿಮ್ಮ ಸಂಗಾತಿಯು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ದಾಂಪತ್ಯ ಜೀವನ ಬಹಳ ಸುಂದರ ಮತ್ತು
ಸುಖಮಯವಾಗಿ ಇರುತ್ತದೆ. ಅದೃಷ್ಟ ಸಂಖ್ಯೆ 5. ಅದೃಷ್ಟದ ಬಣ್ಣ ನೀಲಿ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಸ್ವಂತ ವ್ಯಕ್ತಿಗಳ ದೈವಿಕ ಜ್ಞಾನವು ಸಾಂತ್ವನವನ್ನು ನೀಡಲಿದೆ. ಕೆಲಸದ ಸ್ಥಳದಲ್ಲಿ ಅಥವಾ ವ್ಯವಹಾರದಲ್ಲಿ ಯಾವುದೇ ನಿರ್ಲಕ್ಷ್ಯವು ಇಂದು ನಿಮಗೆ ಆರ್ಥಿಕ ನಷ್ಟವುಂಟು ಮಾಡುತ್ತದೆ. ನಿಮಗೆ ಇವತ್ತು ಹೆಚ್ಚಾಗಿ ವ್ಯಾಪಾರದಲ್ಲಿ ಮೋಸವಾಗುವಂಥ ಸಾಧ್ಯತೆ ಇದೆ. ಅಂದರೆ ನಿಮ್ಮ ಕಡೆಯಿಂದ ವಸ್ತುಗಳನ್ನು ತಗೊಂಡು ಹೋಗ್ತಾರೆ, ಆದರೆ ನಿಮಗೆ ಹಣ ಕೊಡುವುದಿಲ್ಲ. ಕುಟುಂಬದ ಸದಸ್ಯರೊಂದಿಗೆ ಶಾಂತಿಯುತ ಮತ್ತು ಸಮಾಧಾನದ ದಿನವನ್ನು ಆನಂದಿಸಿ. ಜನರು ನಿಮ್ಮ ಸಮಸ್ಯೆಗಳೊಂದಿಗೆ ಸಂಪರ್ಕಿಸಿದರೆ ಅವರನ್ನು ನಿರ್ಲಕ್ಷಿಸಬೇಡಿ. ಅವರ ಕಡೆ ಗಮನ ಕೊಡುವುದನ್ನು ಬಿಟ್ಟುಬಿಡಿ. ಅವರಿಗೆ ಸಹಾಯ ಮಾಡಲು ಮುಂದಾಗಲು ಹೋಗಬೇಡಿ. ಮಾನಸಿಕ ಶಾಂತಿಗೆ ಸಂಗೀತವನ್ನು ಆಲಿಸಿದರೆ ಒಳ್ಳೆಯದು. ಹಳೆಯ ಹಾಡುಗಳನ್ನು ಅಥವಾ ದೇವರ ಭಜನೆಗಳನ್ನು ಕೇಳಿ. ಈ ರಾಶಿಚಕ್ರ ಚಿಹ್ನೆಯ ಹಿರಿಯರು ತಮ್ಮ ಬಿಡುವಿನ ಸಮಯದಲ್ಲಿ ಇಂದು ತಮ್ಮ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡಬಹುದು. ಭಿನ್ನಾಭಿಪ್ರಾಯಗಳ ಸರಣಿಯು ಅದರ ನಷ್ಟವನ್ನು ಉಂಟು ಮಾಡುತ್ತದೆ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಹೊಂದಾಣಿಕೆ ಮಾಡುವುದು ನಿಮಗೆ ಕಷ್ಟಕರವಾಗಿರುತ್ತದೆ. ವಿಶೇಷ ವ್ಯಕ್ತಿಯೊಂದಿಗೆ ಕ್ಯಾಂಡಲ್ ಲೈಟ್ ಭೋಜನವು ವಾರದಲ್ಲಿ ನೀವು ಅನುಭವಿಸಿದ ಎಲ್ಲ ಬಳಲಿಕೆ ನಿವಾರಿಸಲು ಸಹಾಯ ಮಾಡುತ್ತದೆ. ಆದರೆ ಜೀವನ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧ ಹೊಂದಿರುವುದರಿಂದ ನೀವು ವೈವಾಹಿಕ ಜೀವನವನ್ನು ಆನಂದದಲ್ಲಿ ಇರುವಿರಿ. ಆದರೆ ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬಹುದು. ದುಃಖಕರ ಸಂಗತಿ ಏನಂದರೆ ಇವತ್ತು ನಿಮ್ಮನ್ನು ಅವರು ಬಿಟ್ಟು ಹೋಗುವಂಥ ಚಾನ್ಸಸ್ ಇದೆ. ಅದೃಷ್ಟ ಸಂಖ್ಯೆ 4. ಇನ್ನು ಅದೃಷ್ಟದ ಬಣ್ಣ ಕೆಂಪು. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ಆರೋಗ್ಯದಲ್ಲಿ ಏನೂ ಸಮಸ್ಯೆ ಇಲ್ಲ. ಇಂದು ನೀವು ಭೂಮಿ, ರಿಯಲ್ ಎಸ್ಟೇಟ್ ಅಥವಾ ಸಾಂಸ್ಕೃತಿಕ ಯೋಜನೆಗಳಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಗಮನ ಹರಿಸಿದರೆ ಒಳ್ಳೆಯದು. ನಿಮ್ಮ ಜ್ಞಾನ ಮತ್ತು ಹಾಸ್ಯವು ನಿಮ್ಮ ಸುತ್ತಮುತ್ತಲಿನ ಜನರ ಮೆಚ್ಚಿಸಿ ನಿಮ್ಮತ್ತ ಆಕರ್ಷಿಸುವತ್ತ ಮಾಡುತ್ತದೆ. ಪ್ರೀತಿಯಲ್ಲಿನ ನಿಮ್ಮ ಅಸಭ್ಯ ವರ್ತನೆಗೆ ಕ್ಷಮೆ ಯಾಚಿಸಿ. ನೀವು ಇಂದು ಇದ್ದಕ್ಕಿದ್ದಂತೆ ಅನಗತ್ಯ ಪ್ರಯಾಣಕ್ಕೆ ಹೋಗಬೇಕಾಗಬಹುದು. ಆದರೆ ನಿಮ್ಮ ಸ್ನೇಹಿತರ ಒತ್ತಾಯದ ಮೇರೆಗೆ ನೀವು ಪ್ರಯಾಣವನ್ನು ಮಾಡಬೇಕಾಗೋದು. ಈ ಕಾರಣದಿಂದ ಕುಟುಂಬದೊಂದಿಗೆ ಸಮಯ ಕಳೆಯುವ ನಿಮ್ಮ ಯೋಜನೆ ಹಾಳಾಗಬಹುದು. ತೊಂದರೆ ಇಲ್ಲ, ಸ್ನೇಹಿತರೊಂದಿಗೆ ಹೋಗ್ಬೋದು, ಏನು ತೊಂದರೆ ಇಲ್ಲ. ನಿಮ್ಮ ಸಂಗಾತಿಯಿಂದ ನೀವು ವ್ಯತಿರಿಕ್ತ ಪ್ರತಿಕ್ರಿಯೆಯನ್ನು ಪಡೆಯಬಹುದು. ಈ ಸಂದರ್ಭದಲ್ಲಿ ನೀವು ಎಷ್ಟು ಕಠಿಣ ಪರಿಶ್ರಮ ಮಾಡುತ್ತಿರೋ ಅಷ್ಟೇ ಆರ್ಥಿಕ ಲಾಭ ನಿಮಗೆ ಆಗುತ್ತದೆ. ನೀವು ಅಪೇಕ್ಷಿಸಿದ ಸ್ಥಳಕ್ಕೆ ನಿಮ್ಮ ವರ್ಗಾವಣೆ ಆಗಲಿದೆ. ಈ ದಿನ ಉತ್ತಮ ಸಾಧ್ಯತೆಗಳನ್ನು ಸೂಚಿಸುತ್ತದೆ. ಅದೃಷ್ಟ ಸಂಖ್ಯೆ 3. ಅದೃಷ್ಟದ ಬಣ್ಣ ಹಸಿರು. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಪ್ರಯೋಜನಕಾರಿ ದಿನ ಮತ್ತು ನೀವು ದೀರ್ಘಕಾಲದ ಅನಾರೋಗ್ಯದಿಂದ ಪರಿಹಾರವನ್ನು ಕಂಡುಕೊಳ್ಳುವಂಥ ದಿನ. ಇವತ್ತು ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು. ತ್ವರಿತ ಹಣವನ್ನು ಗಳಿಸುವ ಬಯಕೆಯನ್ನು ನೀವು ಹೊಂದಿರುತ್ತೀರಿ. ಜೀವನ ಮತ್ತು ಕೆಲಸದ ಬಗ್ಗೆ ಆಸಕ್ತಿ ಹೆಚ್ಚಿಸಿಕೊಳ್ಳಿ. ಇದರಿಂದ ಮಾರ್ಗದರ್ಶನವನ್ನು ಪಡೆದುಕೊಂಡರೆ ಒಳ್ಳೆಯದು. ಜೀವನಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸುವ ವ್ಯಕ್ತಿಯನ್ನು ನೀವು ಇಂದು ಭೇಟಿಯಾಗ್ತೀರಿ. ಸೆಮಿನಾರ್ಗಳು ಮತ್ತು ಪ್ರದರ್ಶನಗಳು ನಿಮಗೆ ಹೊಸ ಜ್ಞಾನ ಮತ್ತು ಹೊಸ ಸಂಪರ್ಕವನ್ನು ಒದಗಿಸುತ್ತವೆ. ದಿನವು ಇಂದು ನಿಮ್ಮ ಸಂಗಾತಿಯ ರೊಮ್ಯಾಂಟಿಕ್ ಭಾವನೆಯನ್ನು ತೋರಿಸುತ್ತದೆ. ಒಂಟಿತನ ಅನುಭವಿಸುವುದು ಕೆಲವೊಮ್ಮೆ ತೊಂದರೆ ಉಂಟು ಮಾಡುತ್ತದೆ. ನಿಮ್ಮ ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯಿರಿ. ನಿಮ್ಮ ಅನಿರೀಕ್ಷಿತ ಸ್ವಭಾವದಿಂದ ನಿಮ್ಮ ವೈವಾಹಿಕ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ. ಹಳೆಯ ಅಥವಾ ಸಂಗಾತಿ ವಾಪಸ್ ಬರೋದರಿಂದ ಅಥವಾ ನಿಮ್ಮ ಕೆಟ್ಟ ಸ್ವಭಾವದಿಂದ ಇದು ಆಗುವಂಥ ಚಾನ್ಸಸ್ ಇದನ್ನು ತಡೆಯಲು ಪ್ರಯತ್ನಿಸಿದರೆ ಉತ್ತಮ. ಅಥವಾ ಸಂಗಾತಿ ನಿಮ್ಮನ್ನು ದೂರ ಹೋದರೆ ಅವರು ವಾಪಸ್ ಬರುವಂಥ ಚಾನ್ಸಸ್ ಯಾವಾಗೂ ಇಲ್ಲ. ದೊಡ್ಡ ವ್ಯಕ್ತಿಗಳಿಂದ ಹಣಕಾಸಿನ ನೆರವು ಸಿಗಬಹುದು. ಅದೃಷ್ಟ ಸಂಖ್ಯೆ 2. ಅದೃಷ್ಟದ ಬಣ್ಣ ನೇರಳೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಕೆಲವು ಸ್ಥಳೀಯರು ಇಂದು ತಮ್ಮ ಮಕ್ಕಳ ಮೂಲಕ ಆರ್ಥಿಕ ಲಾಭವನ್ನು ಪಡೆಯುವ ನಿರೀಕ್ಷೆ ಇದೆ. ಇಂದು ನಿಮ್ಮ ಮಗುವಿನ ಬಗ್ಗೆ ನೀವು ಹೆಮ್ಮೆ ಪಡೆಯುತ್ತೀರಿ. ಅಂತಹ ಸಾಧನೆ ಅವರು ಶಾಲೆ, ಕಾಲೇಜು ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಮಾಡಲಿದ್ದಾರೆ. ಅಂದರೆ ಅವರಿಂದ ನೀವು ಪ್ರೌಡ್ ಆಫ್ ಫೀಲನ್ನು ಪಡೆಯುವಂಥ ಸಾಧ್ಯತೆ ಇದೆ. ನಿಮ್ಮ ಮನಸ್ಸಿನ ಮೇಲೆ ಒತ್ತಡವಿದ್ದರೆ ನಿಮ್ಮ ಸಂಬಂಧಿಕರು ಅಥವಾ ಆಪ್ತರೊಂದಿಗೆ ಮಾತನಾಡಿ. ಇದು ನಿಮ್ಮ ಪ್ರಿಯಕರ ಅಥವಾ ಪ್ರಿಯಕರಿಯೊಂದಿಗೆ ಕೊಂಡು ತಿಂದರೆ ಒಳ್ಳೆಯದು. ಇಂದು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸಂವಹನ ನಡೆಸುವಾಗ ಸ್ವಲ್ಪ ಬುದ್ಧಿವಂತರಾಗಿ, ಯಾಕೆಂದರೆ ಅನಗತ್ಯ ಜಗಳಗಳು ಮತ್ತು ವಾದಗಳು ಉದ್ಭವಿಸಬಹುದು. ಇದು ನಿಮ್ಮ ಸಮಯ ಮತ್ತು ಶಕ್ತಿ ವ್ಯರ್ಥವಾಗುವಂತೆ ಹಾಗೂ ನಿಮಗೆ ಮಾನಸಿಕವಾಗಿ ತೊಂದರೆಯಾಗುವಂತೆ ಮಾಡಬಹುದು. ನಿಮ್ಮ ಸಂಗಾತಿ ಮಾತ್ರ ಯಾವುದೇ ಕಾರಣಕ್ಕೂ ನಿಮಗೆ ಈ ಮಾತಿನ ವಾಗ್ವಾದದಲ್ಲಿ ನಿಮ್ಮ ಜೊತೆ ಇರ್ತಾರೆ, ಬಿಟ್ಕೊಡೋದಿಲ್ಲ. ನಿಮ್ಮ ಸರಳ ನಡವಳಿಕೆಯು ಜೀವನದಲ್ಲಿ ಸರಳತೆಯನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಆದ್ದರಿಂದ ಸರಳವಾಗಿದ್ದರೆ ಇವತ್ತು ಒಳ್ಳೆಯದು. ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಪ್ರಗತಿ ಹೊಂದುತ್ತಾರೆ. ಆಸ್ತಿಗೆ ಸಂಬಂಧಿಸಿದ ವಿಚಾರವಾಗಿ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಬಹುದು. ಕೌಟುಂಬಿಕ ಜೀವನ ಸಹ ಸಾಕಷ್ಟು ಸಂತೋಷದಿಂದ ಕೂಡಿರುತ್ತದೆ. ಇನ್ನು ಮುಂದಿನ ರಾಶಿ ಧನಸ್ಸು ರಾಶಿ. ಈ ರಾಶಿಯವರಿಗೆ ದೈಹಿಕ ಕಾಲಿನಿಂದ ಚೇತರಿಸಿಕೊಳ್ಳುವ ಸಾಧ್ಯತೆಗಳು ಹೆಚ್ಚು. ಇದು ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ.
ಇಂದು ನೀವು ಯಾವುದೇ ಸಹಾಯ ಅಥವಾ ಸಹಕಾರವಿಲ್ಲದೆ ಹಣವನ್ನು ಸಂಪಾದಿಸಲು ಸಾಧ್ಯವಾಗುತ್ತದೆ. ಸಂಜೆಯ ಸಮಯದ ಹಠಾತ್ ಒಳ್ಳೆಯ ಸುದ್ದಿ ಇಡೀ ಕುಟುಂಬಕ್ಕೆ ಸಂತೋಷ ಮತ್ತು ಮೆರುಗು ನೀಡುತ್ತದೆ. ನಿಮ್ಮ ಸಂಗಾತಿಯ ಕುಟುಂಬ ಸದಸ್ಯರ ಅಡಚಣೆಯಿಂದಾಗಿ ನಿಮ್ಮ ದಿನವು ಸ್ವಲ್ಪ ಅಸಮಾಧಾನಗೊಳ್ಳಬಹುದು. ನಿಮ್ಮ ಸಂಗಾತಿಯು ಇಂದು ಅವರ ಕೆಲಸದಲ್ಲಿ ತೊಡಗಿಕೊಳ್ಳಬಹುದು. ಅದು ನಿಮಗೆ ನಿಜವಾಗಿ ಅಸಮಾಧಾನ ಉಂಟು ಮಾಡುತ್ತದೆ. ಕುಟುಂಬದೊಂದಿಗೆ ಸಾಕಷ್ಟು ಸಮಯ ಕಳೆಯುತ್ತೀರಿ. ನೀವು ಬಹುಕಾಲದಿಂದ ಎದುರಿಸುತ್ತಿದ್ದ ಜೀವನದ ಒತ್ತಡಗಳು ಶಾಶ್ವತವಾಗಿ ದೂರವಾಗುತ್ತವೆ. ಅವುಗಳನ್ನು ಶಾಶ್ವತವಾಗಿ ದೂರವಿರಿಸಿಕೊಳ್ಳಲು ನಿಮ್ಮ ಜೀವನ ಶೈಲಿ ಇವತ್ತು ಬದಲಿಸಿಕೊಂಡರೆ ಒಳ್ಳೆಯದು. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಹಳೆಯ ಸ್ನೇಹಿತನೊಂದಿಗಿನ ಪುನರ್ಮಿಲನವು ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಇದು ನೀವು ಯಾವುದೇ ಸಹಾಯ ಅಥವಾ ಸಹಕಾರವಿಲ್ಲದೆ ಹಣ ಸಂಪಾದಿಸಲು ಸಾಧ್ಯವಾಗುತ್ತದೆ. ವೈಯಕ್ತಿಕ ಮತ್ತು ಗೌಪ್ಯವಾದ ಮಾಹಿತಿಯನ್ನು ಬಹಿರಂಗಪಡಿಸಬೇಡಿ, ಯಾರಿಗೂ ಹೇಳಬೇಡಿ. ಪ್ರೀತಿಯ ಜೀವನ ಸುಂದರವಾಗೂ ಸುಮಧುರವಾಗಿರುತ್ತದೆ. ನಿಮ್ಮ ಸಂಗಾತಿಯ ತುರ್ತು ಕೆಲಸದಿಂದಾಗಿ ನಿಮ್ಮ ದಿನಗಳ ಯೋಜನೆ ತೊಂದರೆಗೆ ಒಳಗಾಗಬಹುದು, ಆದರೆ ಸ್ವಲ್ಪ ಹುಷಾರು. ಕೊನೆಗೆ ಅದು ಒಳ್ಳೆಯದಾಗಿ ಸಂಭವಿಸಲಿದೆ, ಆದರೆ ಮಧ್ಯದಲ್ಲಿ ಸ್ವಲ್ಪ ಸಂಕಟ ಬರಲಿದೆ. ನೀವು ಇಂದು ನಿಮ್ಮ ತಾಯಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯಬಹುದು. ಪ್ರೀತಿ, ಭರವಸೆ, ನಂಬಿಕೆ, ಸಹಾನುಭೂತಿ, ಆಶಾವಾದ ಮತ್ತು ನಿಷ್ಠೆಗಳಿಂದ ಧನಾತ್ಮಕ ಭಾವನೆಗಳನ್ನು ಸಂಗ್ರಹಿಸಲು ಮನಸ್ಸನ್ನು ಪ್ರೋತ್ಸಾಹಿಸಿ. ಹಣ ಕೈಯಲ್ಲಿ ಉಳಿಯೋದಿಲ್ಲ. ನಿಮ್ಮ ಸಂಗಾತಿಯ ಭೇಟಿಗಳು ನಿಮಗೆ ಸ್ವಲ್ಪ ಒತ್ತಡ ಉಂಟು ಮಾಡಬಹುದು. ಅದೃಷ್ಟ ಸಂಖ್ಯೆ 6. ಅದೃಷ್ಟದ ಬಣ್ಣ ಹಳದಿ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರು ಅನಗತ್ಯ ಆಲೋಚನೆಗಳು ನಿಮ್ಮ ಮನಸ್ಸನ್ನು ಆಕ್ರಮಿಸಲು ಅನುಮತಿ ಕೊಡಬೇಡಿ. ನೀವು ಮಾನಸಿಕವಾಗಿ ಶಾಂತರಾಗಿರಲು ಮತ್ತು ಒತ್ತಡ ಮುಕ್ತವಾಗಿರಲು ಇಂದು ಪ್ರಯತ್ನಿಸಿ. ಇಂದು ನೀವು ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆಗಳು ಇವೆ. ಅಜಾಗರೂಕತೆಯಿಂದ ಕೆಲವು ನಷ್ಟಗಳು ನಿಶ್ಚಿತ ನಿಮ್ಮ ಇವತ್ತು ಬದುಕಿನಲ್ಲಿ. ನಿಮ್ಮ ಜ್ಞಾನ ಮತ್ತು ಉತ್ತಮ ಹಾಸ್ಯವು ನಿಮ್ಮ ಸುತ್ತಲಿನ ಜನರನ್ನು ಮೆಚ್ಚಿಸುತ್ತದೆ. ನಿಮ್ಮ ಸ್ಪರ್ಧಾತ್ಮಕ ಸ್ವಭಾವವು ನೀವು ಪ್ರವೇಶಿಸುವ ಯಾವುದೇ ಸ್ಪರ್ಧೆಯನ್ನು ಗೆಲ್ಲಲು ಅನುವು ಮಾಡಿಕೊಡುತ್ತದೆ. ಇಂದು ನಿಮ್ಮ ಸಂಗಾತಿಯು ನಿಮ್ಮ ಮೇಲೆ ಅಷ್ಟೊಂದು ಪ್ರೀತಿಯನ್ನು ಕಾಳಜಿಯನ್ನು ತೋರಿಸುವುದಿಲ್ಲ. ನೀವು ಪ್ರಯಾಣಿಸಲು ತುಂಬ ದುರ್ಬಲವಾಗಿರುವುದರಿಂದ ದೀರ್ಘ ಪ್ರಯಾಣವನ್ನು ತಪ್ಪಿಸಿ. ಆಯಾಸವಾಗುವಂಥ ಚಾನ್ಸಸ್ ಇದೆ. ನೀವು ಮನೆಯಿಂದ ಹೊರಹೊದ್ದು ಉದ್ಯೋಗ ಅಥವಾ ಅಧ್ಯಯನ ಮಾಡುತ್ತಿದ್ದರೆ ನಿಮ್ಮ ಹಣ ಮತ್ತು ಸಮಯವನ್ನು ವ್ಯರ್ಥ ಮಾಡುವಂಥ ಜನರಿಂದ ದೂರ ಇದ್ದರೆ ಒಳ್ಳೆಯದು. ಮುಂದಿನ ರಾಶಿ ಮೀನರಾಶಿ. ನಿಮಗೆ ಶಕ್ತಿಯ ಕೊರತೆ ಇಲ್ಲದಿದ್ದರೂ ನಿಮ್ಮ ನಿಜವಾದ ಸಾಮರ್ಥ್ಯಗಳನ್ನು ಅರಿತುಕೊಳ್ಳಿ. ಇಂದು ನೀವು ಯಾವುದೇ ಸಹಾಯ ಅಥವಾ ಸಹಕಾರವಿಲ್ಲದೆ ಹಣವನ್ನು ಸಂಪಾದಿಸಲು ಸಾಧ್ಯವಾಗುತ್ತದೆ. ಕುಟುಂಬದಲ್ಲಿ ನಿಮ್ಮ ಪ್ರಾಬಲ್ಯದ ಮನೋಭಾವವನ್ನು ಬದಲಾಯಿಸಲು ಇದು ಉತ್ತಮ ಸಮಯ. ಜೀವನದ ಏರಿಳಿತಗಳನ್ನು ಸ್ನೇಹಿತರೊಂದಿಗೆ ಅಥವಾ ಮನಸ್ಸಿಗೆ ಹತ್ತಿರ ಆದವರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಬದಲಾದ ವರ್ತನೆ ಅವರಿಗೆ ಅನಿಯಮಿತ ಸಂತೋಷವನ್ನು ನೀಡುತ್ತದೆ. ನಿಮ್ಮ ಪ್ರೀತಿಯ ಜೀವನವು ಇಂದು ಸುಂದರವಾದ ತಿರುವು ಪಡೆಯುತ್ತದೆ. ಪ್ರೀತಿಯಲ್ಲಿ ಸ್ವರ್ಗೀಯ ಭಾವನೆಯನ್ನು ನೀವು ಪಡೆಯುತ್ತೀರಿ. ಈ ರಾಶಿಚಕ್ರ ಚಿಹ್ನೆಯ ಹಿರಿಯರು ತಮ್ಮ ಬಿಡುವಿನ ಸಮಯದಲ್ಲಿ ತಮ್ಮ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡಬಹುದು. ನಿಮ್ಮ ಸಂಗಾತಿಯೊಂದಿಗೆ ನೀವು ಒತ್ತಡದ ಸಂಬಂಧವನ್ನು ಹೊಂದಿರುತ್ತೀರಿ ಮತ್ತು ಇದು ಗಂಭೀರವಾದ ನೋವನ್ನುಂಟು ಮಾಡುತ್ತದೆ. ಆಧ್ಯಾತ್ಮಿಕತೆಯ ಬಗ್ಗೆ ಒಲವು ಹೆಚ್ಚಾಗುತ್ತದೆ ಮತ್ತು ನೀವು ಯಾವುದೇ ಆಧ್ಯಾತ್ಮಿಕ ಶಿಕ್ಷಕರನ್ನು ಭೇಟಿ ಮಾಡಬಹುದು. ಒತ್ತಡದ ದಿನದ ಹೊರತಾಗಿಯೂ ಆರೋಗ್ಯ ಪರಿಪೂರ್ಣವಾಗಿರುತ್ತದೆ. ಹಣದ ಪ್ರಯೋಜನ ಪಡೆಯುವ ಪೂರ್ಣ ಸಾಧ್ಯತೆ ಇದೆ, ಏಕೆಂದರೆ ನಿಮ್ಮ ಮೂಲಕ ಕೊಟ್ಟಿರುವ ಹಣ ನಿಮಗೆ ಇವತ್ತು ವಾಪಸ್ ಸಿಗಲಿದೆ, ಸ್ನೇಹಿತರಿಂದ ಅಥವಾ ಸಂಬಂಧಿಕರಿಂದ. ಇವತ್ತಿಗೆ ಇಲ್ಲಿ ಭವಿಷ್ಯವಾಣಿ ಮುಗಿಯಿತು. ನಮ್ಮ ಭವಿಷ್ಯ ನಿಜವಾಗಿದ್ದರೆ ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದ.